ನಮ್ಮ ಮಾರುತಿಯವರು ನಮ್ಮ ಸ್ನೇಹಿತರು, ಕಾಂಗ್ರೆಸ್ ಒಬ್ಬ ಯುವ ನಾಯಕರು. ಅವರು ಈ ಗ್ರಾಮಕ್ಕೆ, ಈ ಭಾಗಕ್ಕೆ, ಈ ಕ್ಷೇತ್ರಕ್ಕೆ ಹಳೆ ಲೀಡ್ರು. ಏನಿವತ್ತು ನಮ್ಮ ಸೆಕೆಂಡ್ PUCಯಲ್ಲಿ ಅತಿ ಹೆಚ್ಚು ಫಸ್ಟ್ ಕ್ಲಾಸ್ ಬಂದಿರೋರಿಗೆ ಗೌರವಿಸ್ಬೇಕಂತ ಅವ್ರು ಹೇಳಿದ್ದಕ್ಕೆ ಈಗ ಊರಿನೆಲ್ಲ ಹಿರಿಯರು ಮುಂದೆ ಎಲ್ಲರೂ ಹಿರಿಯರಿದ್ದೀರಾ, ಇವ್ರ ಮುಂದೆ ಕರೆದು ಈ ಥರ ಒಂದು ಪ್ರೋಗ್ರಾಮ್ ಮಾಡ್ತಾರದು ತುಂಬ ಸಂತೋಷ. ಹೆಣ್ಮಕ್ಳು ಓದಿ ಇವಾಗೆಲ್ಲರ ಕಡೆ ನೋಡ್ತಾ ಇದ್ದೀರಾ, ರಿಸರ್ವೇಷನ್ಸ್ ಆಗಲಿ ಇದಾಗಲಿ ಎಲ್ಲ ಹೆಣ್ಮಕ್ಳಿಗೆ ಜಾಸ್ತಿ ಆಗ್ತಾ ಇದೆ. ಇವಾಗ ನಮ್ಮ BBMPಯಲ್ಲಿ ಅರ್ಧಕ್ಕರ್ಧ ಹೆಣ್ಮಕ್ಳಿದ್ದಾರೆ. ಪಾರ್ಲಿಮೆಂಟಲ್ಲಿ ಪಾಸ್ ಆಗ್ತಾ ಇದ್ದ ಬಿಲ್ಲು ಹೆಚ್ಚು ಕಡಿಮೆ ಅರ್ಧಕ್ಕರ್ಧ ಹೆಣ್ಮಕ್ಳಿಗೆ ಅವಕಾಶ ಇದೆ. ಈ ಸೆಕೆಂಡ್ PUC ಅನ್ನೋದು ತುಂಬ ಒಂದು ಟರ್ನಿಂಗ್ ಪಾಯಿಂಟ್. ಯಾವುದೇ ಒಂದು ಪ್ರೊಫೆಷನ್ಗೆ ಹೋಗ್ಬೇಕಂದ್ರೆ ಸೆಕೆಂಡ್ PUC ತುಂಬ ಅದ್ರೊಳಗೆ ಯಾರಿಗೆ ಒಳ್ಳೆ ಮಾರ್ಕ್ಸ್ ತಗೊಳ್ತೀರಾ ಅವರು ಏನು ಡಾಕ್ಟರ್ ಆಗ್ಬೋದು, ಇಲ್ಲ ಇಂಜಿನಿಯರ್ ಆಗ್ಬೋದು, ಇಲ್ಲ ಅಡ್ವೊಕೇಟ್ ಆಗ್ಬೋದು, ಇಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀವು ಬೇಸ್ ಹಾಕೊಬೋದು. ಸೊ ಹಂಗಾಗಿ ಇವರು ಗುರುತಿಸಿ ಇದು ಮಾಡೋದ್ರಿಂದ ಯಾರು ಕಮ್ಮಿ ತೆಗ್ದಿರೋರು ಅವ್ರಿಗೂ ಹೇಳಿ ಪರವಾಗಿಲ್ಲ, ಓದ್ಬೋದು. ಬುದ್ಧಿ ಜೊತೆಲಿ ವಿದ್ಯಾರ್ಥಿಯಲ್ಲಿ ಬುದ್ಧಿನೂ ಬೇಕು. ಸೊ ಎರಡನ್ನೂ ನೀವು ನಾಲೆಜ್ನೂ ಬೆಳೆಸ್ಕೊಳ್ಳಿ. ಹೆಚ್ಚಾಗಿ ಪೇಪರ್ ಓದಿ, ಸೋಷಿಯಲ್ ಮೀಡಿಯಾ ಇದು ಮಾಡ್ಕೊಳ್ಳಿ, ಒಳ್ಳೇದನ್ನ ಕಲೀರಿ. ಯಾಕಂದ್ರೆ ಓದೋದ ಜೊತೆಲಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಒಂದು ಇಂಟರ್ವ್ಯೂ ಅಲ್ಲಿಲ್ಲ ಹೋಗ್ಬೇಕಾದ್ರೆ ಬೇಸಿಕ್ ಕಾಮನ್ ಸೆನ್ಸ್ ಅಂದರೆ ನಾಲೆಜ್ ಬಗ್ಗೆ ಕೇಳ್ತಾರೆ. ಹಂಗಾಗಿ ನಿಮ್ಗಳಿಗೆ ಸ್ಟೂಡೆಂಟ್ಸ್ಗೆ ಹೇಳೋಕ್ಕೆ ನಾನು ಇದು ಬಯಸ್ತೀನಿ, ಸ್ವಲ್ಪ ಜಾಸ್ತಿ ಹೆಚ್ಚಾಗಿ ಬುಕ್ಕೆಲ್ಲ ಓದಿ. ಬುಕ್ ಹೋಗಿ ತಾಯಂದರು ನೀವೆಲ್ಲ ತಂದೆ ತಾಯಿ ಫ್ರೀಯಾಗಿ ಬಿಡಿ. ಈಗ ಮೊನ್ನೆ ಎಲ್ಲ ಇದೇ ಥರ ಒಂದು ಪ್ರೋಗ್ರಾಮ್ ನಮ್ಮದು ದಾಸನಪುರದಲ್ಲಿ, ಕುಕ್ಕನಹಳ್ಳಿ ಗ್ರಾಮದಲ್ಲಿ ಇದೇ ಥರ ಅಲ್ಲೂ ಒಂದು 20-25 ಜನಕ್ಕೆ ಮಾಡಿದ್ರು. ಅಲ್ಲಿ ಹೋಗ್ಬೇಕಾದ್ರೆ ಯಾರೋ ಕಾಲೇಜ್ ಸ್ಟೂಡೆಂಟ್ ಸಿಕ್ತರು, ಕಾರಲ್ಲಿ ಡ್ರಾಪ್ ಮಾಡಬೇಕಾಯ್ತು. ಏನಪ್ಪ ಇಂಜಿನಿಯರ್ ಆಗಿ ಏನು ಮಾಡಬೇಕು? ಇಲ್ಲಣ್ಣ ಏನಿಲ್ಲ, ನನಗೆ ಹೆಂಗೋ ಮನೆ ಕಡೆ ಯಾಕೆ ಏನು ಇಂಟ್ರೆಸ್ಟ್ ಇದೆಯಾ? ಇಂಟ್ರೆಸ್ಟ್ ಇಲ್ಲ, ಎದುರುಗಡೆ ಮನೆಯವ್ರು ಓದ್ತಾ ಇದ್ದಾರೆ ಅಂದ್ಬಿಟ್ಟು ನನಗೆ ಓದಿಸ್ತಾ ಇದ್ದಾರೆ. ಸೊ ಎದುರುಗಡೆ ಮನೆ ಬೇಡ, ಸ್ವಂತ ನಮಗೆ ಇಂಟ್ರೆಸ್ಟ್ ಬರಬೇಕು. ಅವ್ರ ಮಕ್ಳಿಗೆ ಹೇಳ್ಬೇಕು, ನಿಮ್ಗೆ ಏನು ಬೇಕು ಹೇಳಿ, ನಾವು ಓದ್ಸಕ್ಕೆ ರೆಡಿ ಇದ್ದೀರಂತ. ಕೆಲವರು ಬರೀ SLC BCom ಮಾಡಿರೋರು ಗ್ರಾಜುಯೇಟ್ ಆಗ್ಬಿಟ್ಟು ಎಲ್ಲೋ ಬುದ್ಧಿ ಯೂಸ್ ಮಾಡ್ಬಿಟ್ಟು ಎಲ್ಲೋ ಹೋಗ್ಬಿಡ್ತಾರೆ ಅವ್ರ ಟ್ಯಾಲೆಂಟ್ ಮೇಲೆ. ಸೊ ನಾನು ಕೇಳ್ರೆ ಏನು ಮಾಡ್ಬೋದು ಅಂತ. ನೀವು ಓದಪ್ಪ, ಯಾರನ್ನೂ ಎಜುಕೇಷನ್ನ ನಾವು ಯಾರು ಬೇಡ ಅಂತ ಹೇಳಲ್ಲ. ನಾನು ಕೇಳ್ರೆ ಏನು ಐಡಿಯಾ ಅಂದು, ನಾನು ಕೇಳ್ರೆ ನಾನು ಡೈರಿನಪ್ಪ, ನಾನು ಡೈರಿ ಇಟ್ಕೊಂಡು ಹಸು ಇಟ್ಕೊಂಡಿದ್ದೀನಿ, ಒಂದು ಇಬ್ರು ಇದ್ರಲ್ಲಿ ಇಬ್ರು ಒಂದು 20 ಹಸು ಹಾಕ್ರಿ, ನೀವು ಕೂತಿದ್ದ ಜಾಗದಲ್ಲಿ ನಿಮ್ಗೊಂದು 70-80 ಸಾವಿರ ಇಬ್ಬರಿಗೂ ಬರ್ತದಲ್ಲ ಅಂತ. ಹ್ಞೂ ಒಳ್ಳೆ ಐಡಿಯಾ, ನಮ್ಗೆ ಅಲ್ಲಿ ಆಗಿಲ್ಲ ಅಂದ್ರೆ ನಾವು ಮತ್ತೆ ಇದಕ್ಕೆ ಬಂದೇ ಬರ್ತೀರಿ, ಸಹಾಯ ಮಾಡ್ತೀರ ಅಂತ ಹೇಳಿ ಅವರು ಚಿಕ್ಕಮಗಳೂರವರು. ಆ ಭಾಗದಲ್ಲೇ ನನ್ಗೆ 50,000 ಲೀಟರ್ ಬರ್ತಾ ಇತ್ತಪ್ಪ, ನೀನ್ ಹಾಕೋ 200-300 ಲೀಟರ್ ಹಾಕ್ತೀಯಾ, 1000 ಲೀಟರ್ ಹಾಕೋದು. ಯಾಕೆ ಹೇಳಕ್ ಬಯಸ್ತೀನಿ ಅಂದ್ರೆ ಅದೊಂದು ಇಂಟ್ರೆಸ್ಟ್. ನೀವುಗಳೇನು ಪಾಪ ಯಾರೋ ಆಲ್ ಬಿಸ್ನೆಸ್ ಬರಬೇಡಿ, ಕಷ್ಟದ ಜೀವನ. ಅದು ಒಂದು ಸಜೆಷನ್ ಕೊಡ್ತಾ ಇದ್ವಿ. ಯಾಕೆ ಸಾಕಷ್ಟು ಸಾಫ್ಟ್ವೇರ್ ಇಂಜಿನಿಯರ್ಗಳೆಲ್ಲ ಕೋವಿಡ್ ಟೈಮಲ್ಲಿ ಹೋಗ್ಬಿಟ್ಟು ಒಂದು 2 ಎಕರೆನೋ 1 ಎಕರೆ ತಗೊಂಡು ಆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅವ್ರು ಸುಖವಾಗಿದ್ದಾರೆ. ಓಹೋ ಅಂತಿಲ್ಲ ಅಂದ್ರೂ ಸಂತೋಷವಾಗಿದ್ದಾರೆ. ಸೊ ಈ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನಾನು ಹೆಚ್ಚಾಗಿ ಟೈಮ್ ತಗೊಳಕಿಲ್ಲ, ಅವರು ಕಾರ್ಯಕ್ರಮ ಮುಗಿಸ್ಬೇಕು. ಎಲ್ಲ ಹಿರಿಯರು, ಎಲ್ಲ ಮುಖಂಡರು ಎಲ್ಲರೂ ಇದ್ದೀರಾ. ಎಲ್ಲರ ಮುಂದೆ ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಇನ್ನ ನೀವು ಫ್ಯೂಚರಲ್ಲಿ ಏನೇನು ನನ್ನ ಕನಸುಗಳು ಇರ್ತದೋ ನೀವೆಲ್ಲ ನನ್ಸಾಗ್ಲಿ ಅಂತ ಹೇಳ್ತಾ 2 ಮಾತು ಇಲ್ಲಿ ಹೇಳಕ್ಕೆ ಮಾರುತಿಯವರು ಮತ್ತು ಇವ್ರ ಜೊತೆಲಿ ಯಾರು ಇದಕ್ಕೆ ಸಹಾಯ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಸಲ್ಲಿಸ್ತೀನಿ. ಇದೇ ತರ ನೀನ್ ಮಾಡ್ಕೊಂಡು ಹೋಗಿ ಮಾರುತಿ. ಮುಂದಿನ ದಿವಸದಲ್ಲಿ ಎಲ್ಲರಿಗೂ ಒಳ್ಳೇದಾಗಂತ ಸಮಯ ಬರ್ತದೆ. ನಾನು ಕರೆಸಿ ಇಲ್ಲಿ 2 ಮಾತು ಹೇಳಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.